ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗ್ರಾಮದ ರೈತರಿಂದ ಬೆಳಗಾವಿಯ ನೀರಾವರಿ ಜಿಲ್ಲಾ ಕಚೇರಿಯ ಮುಂದೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈಗಾಗಲೇ ಈ ಗ್ರಾಮದ ರೈತರು ಜಾನುವಾರು ಸಮೇತ ಪ್ರತಿಭಟನೆ ಮಾಡಿದರು. ಆಗ ಇವರ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಅಂತ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದರು. ಎಲ್ಲ ನೋಡಿ ನೀವು ಯಾರು ನೋಡ್ತೀಗಲ್ಲ ಅವರು ಇಲ್ಲಿ ಭಾಳ ಎಷ್ಟು ಹೊಲಸ ಐತಿಲ್ಲ, ಸಿಗುದಿಲ್ಲ, ತಿಂಗಳ 50 ಲಕ್ಷ ಬರ್ತೈತೆ. ಮತ್ತು ಇದನ್ನ ಯಾಕೆ ಮಾಡಿ ನಾವು ಯಾಕೆ ಸರ್ ನಿಮ್ಮ ಮ್ಯಾಗೇನು ರೈತರ ಮ್ಯಾಗೇನು ಬೇಜಾರಾಗ್ಯಾರು? ಮತ್ತು ನೀವು ರೈತರ ಮೇಲೆ ದೋಷಿದ್ರೆ ಹಂಗೆ ಹೇಳ್ರಿ. ಮತ್ತು ನೀವು ಭಾಳ ಬರಬೇಡಪ್ಪ ಅಂದ್ರೆ ನಾವು ಬರೋದು ಬಿಡ್ತಾವೆ, ರೈತರ ಬರ್ತಾರೆ, ಅವ್ರಿಗೆ ಉತ್ತರ ಕೊಡೋ. ಇನ್ನು ನಾವು ಒಂದು ವಾರ 10 ದಿನ ಬರೋದನ್ರಿ, ನಮ್ಗೆ ಉತ್ತರ ಬೇಕು. ರೈತರು ಕೇಳತ್ತಾರ, ಬೇಕಾದ್ರೆ ಮಾಡಿ ಕೊಡ್ತಾವ ಅಂತ ಹೇಳ್ರಿ. ಇಲ್ಲತ್ತು ನೀವು ಬರಬೇಡ್ರಿ, ಬೇರೆದವ್ರು ಕಳ್ಸಂದ್ರೆ ರೈತರ ಬರ್ತಾರೆ, ಅವ್ರಿಗೆ ಉತ್ತರ ಕೊಡೋದು. ಅದಕ್ಕಾಗಿ ಇವತ್ತೆಲ್ಲರೂ ಕರ್ಕೊಂಬಂದು ನೀವು ಇವತ್ತು ಏನಾಗಲಿ ಬೇಕಾದ್ರೆ ಡ್ಯಾಮ್ದಾಗ ಸಾಯಿರತ್ತು ಬರ್ಕೊಡ್ಬೇಕು, ಬೇಕಾದ್ರೆ ಉತ್ತಾರ ಮಾಡಿ ಕೊಡ್ಬೇಕು. ಒಟ್ಟು ಹೇಳೋದು ತಾಳೂರು ಭಾಳ ಹೈ ಲೆವೆಲ್ ಪೋಸ್ಟ್ ಐತ್ರಿ, ಅವ್ನು ಸ್ಟೇಟ್ ಲೆವೆಲ್ ತಿರುಗಾಡ್ಬೇಕು. ಜಮೀನುಗಳ ಪಹಣಿ ಪತ್ರಿಕೆಯಲ್ಲಿ ರೈತರ ಹೆಸರುಗಳನ್ನು ತೆಗೆದು ಕರ್ನಾಟಕ ನೀರಾವರಿ ನಿಗಮದ ಹೆಸರು ದಾಖಲಿಸಲಾಗಿದೆ. ಕೂಡಲೇ ನೀರಾವರಿ ನಿಗಮದ ಹೆಸರು ತೆಗೆದು ರೈತರ ಹೆಸರುಗಳನ್ನು ಮರು ಸೇರ್ಪಡೆ ಮಾಡಬೇಕಂತ ನಾವು ಈಗಾಗಲೇ ಪ್ರತಿಭಟನೆ ಮಾಡಿದೆವು. ಆ ಸಂದರ್ಭದಲ್ಲಿ ನಮಗೆ ರೈತರ ಹೆಸರುಗಳನ್ನು ಸೇರ್ಪಡೆ ಮಾಡಲಾಗುತ್ತಿದೆ ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಸಹ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲ ರೈತರ ಹೆಸರುಗಳನ್ನು ಕೂಡಲೇ ಪಹಣಿಯಲ್ಲಿ ಸೇರಿಸಿ, ನಿಮಗೆ ಬಹಳ ಕೆಲಸ ಒತ್ತಡ ಇದ್ದರೆ ದಿನಕ್ಕೆ 5 ರಿಂದ 10 ಹೆಸರುಗಳನ್ನು ಪಹಣಿಯಲ್ಲಿ ಸೇರಿಸಿ ಅವರ ಸಮಸ್ಯೆ ಬಗೆಹರಿಸಿ ಅಂತ ತಿಳಿಸಿದರು. ಆದರೂ ಸಹ ಇಲ್ಲಿಯ ಭ್ರಷ್ಟ ನೀರಾವರಿ ಇಲಾಖೆ ಅಧಿಕಾರಿಗಳು ನಮ್ಮ ಹೆಸರುಗಳನ್ನು ಪಹಣಿಯಲ್ಲಿ ಸೇರಿಸಿಲ್ಲ. ಇವರು ನಮ್ಮ ಹೆಸರುಗಳನ್ನು ನಮ್ಮ ಪಹಣಿಯಲ್ಲಿ ಸೇರಿಸುವವರೆಗೂ ನಾವು ಮತ್ತೆ ಪ್ರತಿಭಟನೆ ಮಾಡ್ತೇವೆ ಅಂತ ರೈತ ಮುಖಂಡ ಬಾಳೇಶ್ ಮಾವನೂರಿ ಆಕ್ರೋಶ ಹೊರಹಾಕಿದ್ರು. ಈ ಸಂದರ್ಭದಲ್ಲಿ ಬರ್ಮಾ ಕಮ್ಮತಿ ನಿಂಗಪ್ಪ, ಓಬಿ ಉದಯ ಹಿರೇಮಠ್, ಬರ್ಮಾ ಮೋಕಾಶಿ, ನಿಂಗಪ್ಪ ಚೌಗಲ, ಸಂತೋಷ್ ಪಾಟೀಲ್, ಬಾಳೇಶ್ ಬಂಬರಗಿ, ಬಸು ಪಾಟೀಲ್ ಹಾಗೂ ಗ್ರಾಮದ ರೈತರು ಉಪಸ್ಥಿತರಿದ್ದರು. ತಿರುಗಾಡಬೇಕು, ಒಂದಿವ್ಸ ಗದಗ ಅಂತಾನು, ಒಂದಿವ್ಸ ಹಾವೇರಿ ಅಂತಾನು, ಒಂದಿವ್ಸ ಅತನಿ ಅಂತಾನು. ಅವ್ನು ಕಾಂಟ್ರಾಕ್ಟರ್ಗಿದ್ದ ಕಮಿಷನ್ ಭಾಳ ಐತಿ. ಅದಕ್ಕಾಗಿ ಇದಕ್ಕೆ ಕಮಿಷನ್ ನಾವು ಒಂದು ಎಕರೆಕ್ಕೆ 5,000, ಒಂದು ಉತ್ತಾರಕ್ಕೆ 5,000 ಕೊಡೋದ್ರಿ, ಇಲ್ಲೂ ಕೊಡೋಣ್ರಿ. ಅದಕ್ಕಾಗಿ ಉತ್ತಾರ ಮಾಡತಕ್ಕ ನಾವು ಇಲ್ಕೊಂಡವ್ರಿ. ಮತ್ತು DC ಅವರು ಇದ್ದಾರೆ. DC ಅವರು ಎಲ್ಲ ತಾಲೂಕದಾಗ ಮಾಡಿದಾರು. ನಿಮ್ಮ ಅಷ್ಟೊಳಿ ಉತ್ತಾರ ಮಾಡಿಕೊಡತ್ತೆ MD DC ಎಲ್ಲರೂ ಕೂಡ ಇದ್ದಾರೆ. ಒಟ್ಟು ಇವರು ಉತ್ತಾರ ಮಾಡಿಕೊಡಕ್ಕೆ ತಯಾರ. ಸರ್, ಇವರು ತಾಳೂರವರಾಯಿತು ಈ ಇಲಾಖೆ ಅಧಿಕಾರಿಗಳು ಈ ಡಿ ಸಿ ಸಾಹೇಬ್ರು ಹೇಳಿದ್ರು ಅವ್ರ ಮಾತಿಗೂ ಕ್ಯಾರಿ ಏನಾಗತ್ತಿಲ್ಲ. ಮಾನ್ಯ ಸಚಿವರು ಹೇಳಿದ್ರು ಅವ್ರ ಮಾತಿಗೂ ಇದು ಮಾಡಕತ್ತಿಲ್ಲ. ಯಾಕೆ ಸರ್ ಈ ಥರ ಯಾಕೆ ಮಾಡಕತ್ತಾರ? ನಿಮ್ಗೆ ಏನು ಅನಿಸ್ತೈತೆ ಸರ್ ಇದು? ಅವ್ನು ಹೇಳ್ತಿರತ್ತೆ, ಯಾರು ಏನು ಮಾಡೋರು ನನ್ನ ಈ ಲೆಕ್ಕದಾಗ ಅದಾರ, ಆಗೋದಿಲ್ಲ. ಈಗ ಎಷ್ಟು ಹೇಳಿದೆ ನೋಡ್ರಿ, ಇನ್ನೊಂದು ನಿಮ್ಗೆ ಕ್ಲಿಯರ್ ಹೇಳ್ಬೇಕು. ನೀನು ಸಿ ಅವ್ರಿಗೆ ಹೇಳೋ, ತಾಳೂರ್ದವ್ರು ಹೇಳೋ. ಬೇಕಾದ್ರೆ ಬೆಂಗ್ಳೂರ್ಗೆ MD ರಿಪೋರ್ಟ್ ಕಳಿಸಿರಲಿಲ್ಲ. ಬೇಕಾದ್ರೆ ರೈತರು ಉತ್ತಾರ ಆಗತೈತಿ ಮಾಡಿ ಕೊಡ್ತಾವತ್ತು ಇವತ್ತು ಬರೆದು ಕೊಡ್ಬೇಕು. ಒಂದು ರಿಪೋರ್ಟ್ ಪ್ರಕಾರ ಇಲ್ಲ ಅಂತಂದ್ರೆ ನಾವು ಬೆಂಗ್ಳೂರಿಗೆ ರಿಪೋರ್ಟ್ ಕಳಿಸಿದ್ದು ತಪ್ಪೈತಿ. ಮಕ್ಕಳ್ರ ನೀವು ರೈತರೆಲ್ಲ ರೊಕ್ಕ ತೊಗೊಂಡ್ರಿ,